ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು. ನೀವು ಮೊಸರು ಜೊತೆ ಕಡಲೆಬೇಳೆ ಅಕ್ಕಿ ಮಸಾಲೆ ಹಾಕಿ ನೀವು ಈ ಸೋರೆಕಾಯಿ ಸಾಂಬಾರು ಮಾಡಿ ತಿಂದಿದ್ದೀರಾ? ಇಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರ ಟಕ್ ಅಂತ ಸೇವ್ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ನಾನು ಸೋರೆಕಾಯಲ್ಲಿ ತುಂಬ ವೆರೈಟಿಯಾಗಿ ಇವತ್ತು ಸಾಂಬಾರು ಮಾಡಿದ್ದೀನಿ. ಬನ್ನಿ ಈ ಸಾಂಬಾರನ್ನ ಯಾವ ಥರ ಮಾಡಿ ತುಂಬ ಹೆಲ್ದಿಯಾಗಿ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು. ಮೊದಲಿಗೆ ನಾವು ಇದನ್ನು ಎಳೆ ಸೋರೆಕಾಯಿನ ತಗೊಂಡು ಸಿಪ್ಪೆ ತಕ್ಕೋಬೇಕು. ಸಿಪ್ಪೆ ತಗೊಂಡು ಈ ಥರ ಪೀಸಸಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಕಟ್ ಮಾಡಿಕೊಂಡು ಇಟ್ಕೋಬೇಕು. ಏನೇನು ಹಾಕಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಂದು ಎರಡು ಐ ಡಿ ಇದ್ದಾವೆ. ಒಂದು ಉಮಾ ಕುಕಿಂಗ್ ಚಾನಲ್ ಅಂತ, ಇನ್ನೊಂದು ಉಮಾ ಎಸ್ ನಾಯಕ್ ಅಂತ. ಎರಡಲ್ಲೂ ನೀವು ವಿಸಿಟ್ ಮಾಡಿ ನನ್ನ ರೆಸಿಪಿನ ನೋಡ್ಕೋಬೋದು. ನೋಡಿ, ಸೋರೆಕಾಯಿನ ಸುಲಿದು ಕಟ್ ಮಾಡಿ ಈ ಥರ ಮೀಡಿಯಮ್ನಲ್ಲಿ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ ನಾನು. ಅದರ ಜೊತೆ ಸೋರೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ನಾವು ಅರಿಶಿನ ಹಾಕಿ ಇದನ್ನು ಮುಚ್ಚಿ ಒಂದೇ ಒಂದು ವಿಜಲ್ನ ಕೂಗಿಸ್ಕೋಬೇಕು. ಜಾಸ್ತಿ ಕೂಗಿಸ್ಬಾರ್ದು. ಇದು ಎಳೆ ಸೋರೆಕಾಯಿ ಇದೆಯಲ್ಲ, ಬೇಗನೂ ಬೇಯುತ್ತೆ. ನಿಮಗೆ ಕುಕ್ಕರಲ್ಲಿ ಬೇಡ ಅಂದರೆ ಸ್ವಲ್ಪ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು, ಯಾಕಂದರೆ ಬೇಗ ಬೇಯುತ್ತೆ. ಇಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು 1 ಗಂಟೆ ಅಷ್ಟರಲ್ಲಿ ತೊಳೆದು ಇಟ್ಟಿದ್ದೆ ನಾನು ನೀರಲ್ಲಿ ಹಾಕ್ಕೊಂಡು. ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಬೀಜನ ತಗೊಂಡು ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕು ಹಸಿಮೆಣಸಿನ್ಕಾಯಿನ. ಆಮೇಲೆ ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಇದರಲ್ಲೇ ಕೊತ್ತಂಬರಿ ಬೀಜನ 1 ಟೇಬಲ್ ಸ್ಪೂನಷ್ಟು ಹಾಕಿ, ಆಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಅದರ ಜೊತೆ ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದೇ ಮೇನ್ ಮಸಾಲೆ ಈ ಸಾಂಬಾರಲ್ಲಿ. ಹುಳಿ ಅಂತ ಅಂತೀವಿ ನಾವು, ಇದು ಸೋರೆಕಾಯಿ ಹುಳಿ. ಇಲ್ಲಿ ನೋಡಿ, ಈ ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಮಸಾಲೆಗೆ. ಇಲ್ಲಿ ಒಂದು ಬೇರೆ ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಈಗ ಇದು ಸೋರೆಕಾಯಿನೂ ಬೆಂದಿದೆ, ಅದನ್ನು ಆಫ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮೇನ್ ಇದಕ್ಕೆ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಒಗ್ಗರಣೆನೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಆಮೇಲೆ ಹಸಿ ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೋಬೇಕು. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಜಾರಿ ತೊಳೆದು ಹಾಕ್ಕೋಬೇಕು. ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಒತ್ತಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಸೋರೆಕಾಯಿ ಒಂದೇ ಒಂದು ವಿಜಿಲಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಇದನ್ನು ಹಾಕಿ ಕಲಿಸ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು, ಇಲ್ಲಾಂದರೆ ಕೆಳಗಡೆ ತಳ ಹಿಡ್ಕೊಳ್ಳುತ್ತೆ, ಸುಟ್ಕೊಳ್ಳುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ನಾನು 1 ಗ್ಲಾಸ್ ಆಗುವಷ್ಟು ಮೊಸರು ತಗೋತೀನಿ ನೋಡಿ. ಮೊಸರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಜ್ಜಿಗೆ ಥರ ಮಾಡ್ಕೋಬೇಕು. ಇದೇ ಮೇನ್ ಇರೋದು ಮಸಾಲೆಗೆ. ಈ ಮಜ್ಜಿಗೆ ಹುಳಿ ಹಾಕ್ಕೋಬೇಕು. ಹಾಕಿ ಇದನ್ನು ಈ ಥರ ನಾವು ಕಡ್ಕೊಂಡು ವಿಟೇರಿಂದ ಮಾಡಿಕೊಂಡು ಇದನ್ನು ನಾನು ಇದೇ ಹುಳಿಯಲ್ಲಿ ಸಾಂಬಾರಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ಯಾಕಂದರೆ ಇದು ಮಜ್ಜಿಗೆ ಅಲ್ವಾ, ಮೊಸರು ಮಜ್ಜಿಗೆ ಸ್ವಲ್ಪ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದನ್ನು ತಿರುಗಿಸ್ತಾನೇ ಇರಬೇಕು. ತಿರುಗಿಸಿ ಒಂದು ಸ್ವಲ್ಪ 2 ಕುದಿ ಬರೋಷ್ಟರಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಈ ಹುಳಿ ಸೋರೆಕಾಯಿ ಹುಳಿ ರೆಡಿಯಾಗುತ್ತೆ. ನಿಮಗೆ ಯಾರ್ಯಾರಿಗೆ ಇಷ್ಟ ಆಯಿತು ಈ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಮುದ್ದೆ ಜೊತೆನಾದ್ರು ತಿನ್ಕೊಳ್ಳಿ,
ತಿನ್ಕೊಳ್ಳಿ, ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ತಿನ್ಕೊಳ್ಳಿ, ಇಲ್ಲ ಏನು ಮಾಡಿದ್ದೀರಾ ಮನೇಲಿ ರೊಟ್ಟಿ ಚಪಾತಿ ಅದ್ರ ಜೊತೆನೂ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಯಾವ ಥರ ಆಗಿತ್ತು ನಿಮ್ಮ ಮನೇಲಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ತೀರಿಸ್ಕೊಂಡು ಬೇಯಿಸ್ಕೋಬೇಕು. ಥ್ಯಾಂಕ್ ಯು. ಬಾಯ್.